ಅರೆ ಅರೆ ನೀವೇನಿಲ್ಲಿ? ಅವನ್ಗಷ್ಟು ಚೆನ್ನಾಗಿ ತಲೆ ಕೆಡಿಸಿದಿರಲ್ಲ, ಮಲ್ಕೊಳಕ್ ಎಲ್ಬಿಡ್ತಾನೆ. ನಾನೇನ್ ತಲೆ ಕೆಡಿಸ್ದೆ? ದಿನ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಬೆಳಿಗ್ಗೆ ಎದ್ದು ಹಠ ಮಾಡ್ತಾ ಬಾಪಪ್ಪ ಬಾಪಪ್ಪ ಅಂತ ಹಠ ಮಾಡ್ತಾ ಕೂತಿದ್ದ. ಒಳ್ಳೆದಲ್ವಾ, ಹೊಟ್ಟೆ ಕರಗತ್ತೆ. ಹಲೋ, ನನಗೂ ಏನು ಹೊಟ್ಟೆ ಇಲ್ಲ ಏನೂ ಇಲ್ಲ. ನಾನು ಫಿಟ್ ಅಂಡ್ ಫೈನ್ ಆಗೇ ಇದ್ದೀನಿ. ಅನುಪುಟ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ತೇಜು ಪಪ್ಪ. ನೀನು ವಾಕ್ ಮಾಡಕ್ಕೆ ಅಂತ ಬಂದ್ಯಾ? ಇಲ್ಲ, ಅಮ್ಮಂಗೆ ಹೆಲ್ಪ್ ಮಾಡಕ್ ಬಂದೆ. ನಿಮ್ಗೊಂದ್ ವಿಷಯ ಗೊತ್ತಾ? ನಾವ್ ಕಳ್ಳು ಹಿಡಿಯಕ್ ಬಂದಿದೀವಿ. ಕಳ್ಳನ? ಯಾರದು? ವಿಕ್ರಾಂತ್ ಅವ್ರೆ, ಸ್ವಲ್ಪ ಬನ್ನಿ. ಅವತ್ತನುಗೆ ಆಕ್ಸಿಡೆಂಟ್ ಆಯ್ತಲ್ಲ, ಅದು ತ್ರಿವಿಕ್ರಮ್ ಮಾಡಿರೋ ನಾಟಕ ಅಂತ ನನಗೆ ಅನುಮಾನ ಬಂತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿ ಫುಟೇಜ್ ಸಿಕ್ಕಿದ್ಯಂತೆ. ಆ ವ್ಯಕ್ತಿ ಇಲ್ಲಿ ಇವತ್ತು ಸಿಗ್ತೀನಿ ಅಂತ ಹೇಳಿದಾನೆ. ಅದನ್ನ ಕಲೆಕ್ಟ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ವಾವ್, ಸೂಪರ್ಬ್. ಸಾಕ್ಷಿ ಸಿಕ್ಕಿದ್ರೆ ಅವನ್ನ ಈಸಿಯಾಗಿ ಮನೆಯಿಂದ ಹೊರಗೆ ಹಾಕ್ಬೋದು. ಅನುಗೂ ಗೊತ್ತಾಗುತ್ತೆ ಅವನು ಎಷ್ಟು ಕೆಟ್ಟವನು ಅಂತ. ಎಲ್ಲಿ ಫುಟೇಜ್ ಸಿಕ್ತಾ? ಹೇಯ್ ಮೇಡಮ್, ಫುಟೇಜ್ ಕೇಳ್ತಿದ್ದ ತಾನೆ, ಕೊಡೋ. ಮೇಡಮ್, ನಿಮ್ ಡೌಟ್ ನಿಜ ಮೇಡಮ್. ಇವನ್ ಯಾರ ಹತ್ರನೋ ದುಡ್ಡು ತಗೊಂಡು ಫುಟೇಜ್ ಎರೇಸ್ ಆಯ್ತು ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದ. ಸರಿಯಾಗಿ ವರ್ಕ್ ಮಾಡಿದ್ಮೇಲೆ ಈಗ ಸರಿಯಾಗಿ ಬಾಯ್ ಬಿಡ್ತಾ ಇದ್ದಾನೆ. ಪಲ್ಲವಿಯವರೇ, ಏನಿದೆಲ್ಲ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅದೇ ವಿಕ್ರಾಂತ್ ಅವ್ರೆ, ನಾನು ಹೇಳಿದ್ನಲ್ಲ ಇವಾಗ, ತ್ರಿವಿಕ್ರಮ್ಗೆ ಆಕ್ಸಿಡೆಂಟ್ ಆಗಿರೋ ವಿಡಿಯೋ. ಇವನು ಆ ಶಾಪ್ ಮುಂದೆ ಇರೋನು. ಆಕ್ಸಿಡೆಂಟ್ ನಡೆದಿರೋ ಜಾಗದ ಪಕ್ಕನೇ ಇವನ್ ಶಾಪ್ ಇರೋದು. ನಾನು ಇವನ್ ಹತ್ರ ಫುಟೇಜ್ ಕೇಳಿದ್ದೆ. ಫುಟೇಜ್ ಡಿಲೀಟ್ ಮಾಡಿ ಡಿಲೀಟ್ ಆಗಿದೆ ಅಂತ ಸುಳ್ಳು ಹೇಳ್ತಿದ್ದಾನೆ. ಡೌಟ್ ಬಂದು ಎನ್ಕ್ವೈರಿ ಮಾಡೋದಕ್ಕೆ ಕಳಿಸಿದ್ದೆ. ಫೈನಲಿ ಸಕ್ಸಸ್ ಸಿಕ್ತು. ಇಡಿಯಟ್, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ? ಇಲ್ಲ ಸರ್. ನಿನಗೆ ದುಡ್ಡು ಕೊಟ್ಟು ಕೆಲಸ ಮಾಡಕ್ ಹೇಳಿದ್ಯಾರೋ? ಯಾರೋ? ಹೊಡಿಬೇಡಿ ಸರ್, ಪ್ಲೀಸ್. ಹೊಡಿಯೋದ ತುಳ್ದು ಹಾಕ್ಬಿಡ್ತೀನಿ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಲೈಫಿಗೆ ವ್ಯಾಲ್ಯೂನೇ ಇಲ್ಲ ಅಲ್ಲ ನಿನ್ನ ಹತ್ರ? ಫೋನಲ್ಲಿ ವಾಯ್ಸ್ ಕೇಳಿದ್ಯಾ ತಾನೆ? ಅದು ಹುಡುಗಿ ವಾಯ್ಸ್ ತರ ಇತ್ತಾ ಇಲ್ಲ ಹುಡುಗನ ವಾಯ್ಸ್ ತರ ಇತ್ತಾ? ನಿಜ ಅಂದ್ರೆ ಹುಡುಗನ ಹುಡುಗಿನ ಗೊತ್ತಿಲ್ಲ ಮೇಡಮ್. ನಮ್ಮ ಶಾಪ್ ಮುಂದೆ STD ಬೂತಿಂದ ಕಾಲ್ ಮಾಡಿದ್ದು ಮೇಡಮ್. ಯಾರೋ ಅದು? ಗೊತ್ತಿಲ್ಲ ಸರ್. ಇಂಥ ಜಾಗಕ್ಕೆ ಹೋಗಿ ಪೆಂಡ್ರೋ ಇಟ್ಟು ಬಂದ್ರು ಇಟ್ಟು ಬಂದೆ. ಅಲ್ಲ, ಈ ಥರ ಎಲ್ಲ ಮಾಡೋದಕ್ಕೆ ನಿಮ್ಗೇನು ಅನ್ಸಲ್ವಾ? ಇದೇ ಜಾಗದಲ್ಲಿ ನಿಮ್ಮ ಮಗಳಿದ್ರೆ ನೀವು ಹೀಗೆ ಮಾಡ್ತಿದ್ರಾ? ತಪ್ಪಾಯಿತು ಮೇಡಮ್. ನನ್ನ ಮಗಳಿಗೆ ಆಪ್ರೇಷನ್ ಮಾಡೋಕ್ಕೆ ದುಡ್ಡು ಬೇಕಾಯಿತು ಮೇಡಮ್. ಅದಕ್ಕೆ ಕೆಲಸ ಮಾಡಿದೆ ಮೇಡಮ್. ದಯವಿಟ್ಟು ಕ್ಷಮಿಸ್ಬಿಡಿ. ಬಿಡೋದಾ? ಇವನಂಥವ್ರನ್ನೆಲ್ಲ ಒಳಗೆ ಹಾಕಿ ಬೆಂಡೆತ್ತಬೇಕು, ಆಗ್ಲೇ ಬುದ್ಧಿ ಬರೋದು. ವಿಕ್ರಾಂತ್ ಅವ್ರೆ, ಇವನ್ ತಪ್ಪು ಮಾಡಿದ್ ನಿಜ. ಆದ್ರೆ ಶಿಕ್ಷೆ ಕೊಡ್ಬೇಕಾಗಿರೋದು ಇವನ್ಗಲ್ಲ, ಇವನ್ ಹಿಂದೆ ಇರೋರ್ಗೆ. ಮೀನ್ ಹಿಡಿಯೋದು ಗಾಳನೇ ಇರ್ಬೋದು, ಆದ್ರೆ ಪನಿಷ್ಮೆಂಟ್ ಗಾಳಕ್ ಕೊಡಬಾರ್ದು.